ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ಬ್ಲಾಗ್ನ ರಾತ್ರಿ 8 o'clock ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಂದರೆ ನಾನು ಊರಿಗೆ ಹೋಗ್ತಾ ಇದ್ವಿ. ಸೊ ಜಗ್ಗಿ ಅವರಿರೋ ಶೂಟಿಂಗ್ ಪ್ಲೇಸ್ಗೆ ನಮ್ಮನ್ನ ಕರೆಸ್ಕೊಂಡು ಅಲ್ಲಿಂದ ನಾವು ತಿರ್ಗಾ ಊರಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನೈಟ್ 11 o'clock ಅಲ್ಲೊಂದು ಡ್ರಾಮಾ ಪ್ಲೇ ಆಗ್ತಾಯಿತ್ತು. ಸೊ ನೈಟೆಲ್ಲ ಫುಲ್ ಡ್ರಾಮಾ ಇತ್ತು. ಸೊ ನಾನು ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಡ್ರಾಮಾ ನೋಡಿರೋದು. ಹಾಗಾಗಿ ಅದನ್ನು ನೋಡೋಕ್ಕಂತಲೇ ಹೋಗಿದ್ವಿ. ಆ್ಯಂಡ್ ಈ ಪಾರ್ಟಿಸಿಪೇಟ್ ಮಾಡಿದ್ದು ಇವ್ರ ಅತ್ತೆ ಮಗನೇ ಸ್ವಂತ. ಸೊ ಮಧು ಅಣ್ಣ ಅಂತ ಅವ್ರು ಪಾರ್ಟಿಸಿಪೇಟ್ ಮಾಡಿದ್ರು. ಅದನ್ನು ನೋಡೋಕ್ಕಂತ ಹೋಗಿದ್ದೆ. ಆ್ಯಂಡ್ ಮೇನಾಗಿ ನಂಗೆ ಏನೂ ಅರ್ಥ ಆಗಲಿಲ್ಲ ಅದು. ಯಾಕಂದರೆ ಫಾರ್ ದ ಫಸ್ಟ್ ಟೈಮ್ ಅಲ್ವಾ ನಾನು ಅದು ಡೈರೆಕ್ಟಾಗಿ ನೋಡಿದ್ದು. ಆ ಥರ ಈ ಥರ ಡ್ರಾಮಾಗಳೆಲ್ಲ ನೋಡಿದ್ದು ಫಸ್ಟ್ ಟೈಮು. ಬಟ್ ಹಾಡು ಹೇಳ್ಕೊಂಡು ಮಾತಾಡೋದೆಲ್ಲ ಅರ್ಥ ಆಗ್ತಿತ್ತು. ಬಟ್ ಅವ್ರು ಹಾಡು ಹೇಳೋದೇನೂ ಅರ್ಥ ಆಗ್ತಿರ್ಲಿಲ್ಲ. ರತ್ನಗಳಿಂದ ಕೆತ್ತಿರುವ ಕೊಂಬಗಳು ಮುತ್ತು ರತ್ನಗಳಿಂದ ಕೆತ್ತಿರುವ ಕೊಂಬಗಳು ಮೊತ್ತದ ಕೊಂಬಗಳು ಒಂದು ನನ್ನ ಕಳಪಗಳು ಮೊತ್ತದ ಕೊಂಬಗಳು. ಆದಷ್ಟು ಟ್ರೈಡ್ ಮಾಡಿದೆ ನೋಡೋಕ್ಕೆ. ಕಷ್ಟ ಆಯಿತು. ಅಂದರೆ ಫುಲ್ ನೈಟ್ ಕೂರೋಕ್ಕಾಗಲಿಲ್ಲ. ಒಂದು 3 o'clock ಅನ್ನೋಷ್ಟರಲ್ಲಿ ನಾವು ತಿರ್ಗಿ ಆಚೆ ಮನೆಗೆ ಎದ್ದು ಬಂದುಬಿಟ್ಟು ಚರಿ ಆಲ್ರೆಡಿ ಮಲ್ಕೊಂಡಿದ್ಲಲ್ಲ. ಸೊ ಅವಳ ಜೊತೆ ಹೋಗಿ ನಾನು ಮಲ್ಕೊಂಡೆ. ಆದಷ್ಟು ನೋಡಿದೆ. ಅರ್ಥ ಆಗ್ತಿತ್ತು. ಬಟ್ ಅದು ಅವ್ರು ಯಾವಾಗ ಸಾಂಗ್ ಹೇಳೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಿದ್ರಲ್ಲ, ಸೊ ಅದೇನೂ ಅರ್ಥ ಆಗ್ತಿರಲಿಲ್ಲ. ಜಸ್ಟ್ ಒಂದು ಡ್ರಾಮಾ ಥರ ಲೈಕ್ ಸ್ಕ್ರಿಪ್ಟ್ ಮಾತಾಡ್ತಾ ಇದ್ದರೆ ಅರ್ಥ ಆಗ್ತಿತ್ತು. ಬಟ್ ಹಾಡು ಹೇಳ್ಕೊಂಡದು ಮಾಡಿದ್ರೆ ಸೊ ನನಗೆ ಅದೇನೂ ಅರ್ಥ ಆಗಲಿಲ್ಲ. ಒಟ್ಟಿನಲ್ಲಿ ಮಹಾಭಾರತ ಅರ್ಥ ಆಗುತ್ತೆ. ಮಹಾಭಾರತ ಗೊತ್ತು, ಏನು ಸ್ಟೋರಿ ಅಂತ ಗೊತ್ತಲ್ವ. ಸೊ ಅದರಿಂದ ಬೇಸಾಗಿ ನಾವು ನೋಡ್ಕೋಬೋದು, ತಿಳ್ಕೊಬೋದು. ಆ್ಯಂಡ್ ಇದು ಹಳೆ ಕಾಲದ್ದಾದ್ರೂ ಇವಾಗಲೂ ಜನ ಇಷ್ಟಪಟ್ಟು ನೋಡ್ತಾರೆ. ಆ್ಯಂಡ್ ಕ್ಯೂರಿಯಾಸಿಟಿ ಎಷ್ಟಿರುತ್ತೆ ಅಂದರೆ ಯಪ್ಪ, ಫುಲ್ ಸ್ಟೇಜ್ ಮುಂದ್ಗಡೆ ಎಷ್ಟೊಂದು ಜನ ಕೂತಿದ್ರು ಅಂದರೆ ನೈಟೆಲ್ಲ ಟೀ ಸರ್ವ್ ಮಾಡಿದರು, ಸ್ನ್ಯಾಕ್ಸ್ ಎಲ್ಲ ಸರ್ವ್ ಮಾಡಿದರು. ಅಲ್ಲಿ ನೋಡೋರಿಗೆ ನಿದ್ದೆ ಬರಬಾರ್ದು ಅಂತ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿತ್ತು. ಬಟ್ ನನಗೆ ಪರ್ಸ್ನಲಾಗಿ ನನಗೆ ಗೊತ್ತಾಗಲಿಲ್ಲ ಹೇಗೆ ಮಾಡೋದು ಅಂತ ಅಷ್ಟೇ. ಆ್ಯಂಡ್ ಇದು ಮಾರ್ನಿಂಗ್ ಇವಾಗ ಹೇಳ್ರಿ ನಾಟಕ ಹೆಂಗಿತ್ತು ಅಂತ. ಅಮ್ಮ ನಾಟಕ ಹೆಂಗಿತ್ತು ಅಂತ ಹೇಳಿ. ಯಾರು ಚೆನ್ನಾಗಿ ಮಾಡಿದ್ರು? ಬೇಡ ಬೇಡ ಬೇಡ. ಮತ್ ಮಗ ಮದುವೆ ಹೆಸರು ಹೇಳಿಲ್ಲ ಯಾರು. ಸೂರ ಭೀಮಾ ಬೋಂಡ ತಿನ್ನು. ಕಣ್ಣು ಹಂಗೆ ಐತೆ, ಮುಖ ತೊಳೆದಿಲ್ಲ ಅಂತ. ನೀನೆ ಮನುಷ್ಯರು ತಿನ್ನೋ ಥರ ಇಲ್ಲ. ಅವ್ರು ನೋಡಲಿ ಅನ್ನ ಸಪ್ಪೈತ ತಿಂತವ್ರೆ, ಗೊಜ್ಜುನ ಕಡಿಮೆ ಹಾಕ್ಕೊಂಡು. ಇವತ್ತು ಡೈಲಾಗ್ ಅವೇ ಬರಬೇಕು. ಮದಣ್ಣ ಏಯ್ ಕಾಡು ಚರಿ ಅಪ್ಪಂಗೆ ಹೊಡಿತಾ ಇದ್ದಾರೆ. ಹಾಕೋತೀನಿ. ಅವಳು ಹೊಡಿತಾಳೆ. ಸರಿ, ಅಪ್ಪನ ಹೆಸರೇನೋ? ಕಾಡಂದಿ
ಅಪ್ಪನ ಹೆಸರೇನು ಚರಿ ಮತ್ತು ಅಕ್ಕನ ಹೆಸರೇನು ಅಕ್ಕನ ಹೆಸರು ಅಕ್ಕ ಚಂದನ ಏನು ಅವ್ವ ಬರಲ್ಲ ನಂಗೆ ಕರೆಕ್ಟ್ ನಂಗೇನು ಬರಲ್ಲ ನಿಜ ಒಪ್ಕೊಬಿಟ್ವಿ ಹಾಡಾಕಿ ಮಾಡ್ತಾಳೆ ಜಾಣ ಮರಿ ಆಡ್ತಾಳೆ ರೆಡಿ ಮಗಳೇ ಇದಾ ಜೋರಾಗಿ ಹಾಕ್ಬೇಕು ಸೌಂಡ್ ಸರಿ ಬಾರ ಚರಿ 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 ಇನ್ನೊಂದ್ಸರ್ತಿ ಓಡಿ ಚರಿಮ್ಮ ಸರಿ ಬಿಡೋಣ ಅವ್ರಿಗೆ ಹಾಕು ಮಗಳೇ ಹಾಕು ಮಗ ಎದ್ದೋಡಿ ನಿಂತ್ಕೊಂಡು ನೋಡಿ ನಿಂತ್ಕೊಂಡು ಮೇಲೆ ನಿಂತ್ಕೊಂಡು ನೋಡಿ ಇಲ್ಲಿ ನಿಂತ್ಕೊಪ್ಪ ಇಲ್ಲಿ ನಿಂತ್ಕೊ ಹೊಡಿ ಇವಾಗ ಯಾರು ವಾಶ್ರೂಮ್ ಮೇಲೆ ಬೆಳಿಗ್ಗೆಯಿಂದ ಏನೋ ಅಲ್ಲೇ ಕೂತು ಹಾಕು ಹಾಕು ಅಮ್ಮ ಅಮ್ಮ ಕುಟ್ಟು ಈಗ ಕುಟ್ಟು ಆಗಲ್ಲ ಅಲ್ಲಿ ಇಲ್ವಲ್ಲ ಇಲ್ಲಿ ಮಾಡಿ ಹಾಂ ಗೌರವನು ಆಡೋದಕ್ಕೆ ನಾಟಕನ ಇದೆಲ್ಲ ಇದು ಎಲ್ಲ ಬರೀ ಹಾಡುಗಳು ಅಷ್ಟೇ. ಸುಮ್ಮನೆ ಕೂತ್ಕೊ. ಅದು ಅಮ್ಮನ ಕೈ ಕೊಟ್ಟಿದ್ದಾವೆ ಅಂತ ಹೇಳಿ ಅಷ್ಟೊಂದು ಕೊಟ್ಟೆ ಇಷ್ಟೇ ಕೊಡ್ತೀವಿ. ಹಾಡು ಬಾಬಾ ಒಂದು ಯಾವ್ದಾರ ಸೂಪರ್ ಆಗಿರೋದ ಇಲ್ಲಿ 33 ನಾಟಕ ಆಡಿದ್ದೀನಿ ನಿನಗೆ ಗೊತ್ತಾ? ಎಲ್ಲೆಲ್ಲೂ ಕರ್ಕೊಂಡು ಹೋಗಿ ಆಡ್ಸೋರು. ಮೂರ್ತಿ ಸನ್ ಆಫ್ ಜಿ ಎನ್ ಚಿಕ್ಕವೀರಯ್ಯ ಇದ್ದೆ. ಸರಿಮ್ಮ ಇಲ್ಲಿ ಸೊಪ್ಪು ಕೀಳು ಮಗನೇ ನೀನು ಸೊಪ್ಪು ಕೀಳೋಲ್ಲ. ಏನು ಮಾಡೋದಮ್ಮ ಅದ್ರಿಗೆ? ಕೊಡಿ ಮಾಡ್ತಾರಂತೆ. ಹಾಂ ಇಲ್ಲೇ ಅದಲ್ಲ ಗಂಟೆ ಸೊಪ್ಪು ಇನ್ನು ದೊಡ್ಡಮ್ಮ ಇಲ್ಲಿ ನೋಡು ಫುಲ್ಲದೆ. ಸರಿ ನೀ ಕೇಳು ಸೊಪ್ಪನ ನೀ ಇಲ್ಲೇ ಬಿಡ್ಸಕ್ಕೆ ಸ್ಟಾರ್ಟ್ ಮಾಡ್ದಲ್ಲ. ದಂಟಿನ ಸೊಪ್ಪು
ಅದು ಅಲ್ಲೇ ಇದೆಲ್ಲ ಕಿತ್ಕೊ. ಕವರ್ ಬೇಕಾ? ಅಲ್ಲಿ ಇಸ್ಕೊಬರೋಗ. ಅವಳು ನೋಡಲ್ಲ ಹೆಂಗೋಗ್ತಾವಳೆ ಒಳಗಡೆ. ಎಲ್ಲಿ ಬದನೆಕಾಯಿ ಇಲ್ಲ ಅಲ್ಲಿ. ಬನ್ನಿ. ಬದನೆಕಾಯಿ ಚಿಕ್ಕದೈತಮ್ಮ ಇಲ್ಲಿ. ನಾನು ಮೆಣಸಿನ್ಕಾಯಿ ತಗೊಂಡೆ. ಅಮ್ಮ ಅಷ್ಟು ದೊಡ್ಡದಿಲ್ಲ, ಇದು ಚಿಕ್ಕದಾಗಿದ್ದಾವೆ. ಕಿತ್ಕೊಳ್ಳ ನೋಡಿ ಬನ್ನಿ ಎಷ್ಟು ಇಷ್ಟಿದೆ. ಏಯ್ ಅಲ್ಲೇನು ಹೋಗ್ತಿದೀಯಾ? ಹ್ಞೂ ಮಾಡ್ತಾರ ಆಲ್ರೆಡಿ. ಆಗಲ್ಲ. ದಾಳಿಂಬೆ ಗಿಡ ಮನೆ ಹತ್ರ ಎಷ್ಟೊಂದು ಗಿಡಗಳಿದಾವೆ. ಎಲೆ ನಾನು ಪೂಜೆಗೆ ತಗೋತೀನಿ. ಅಯ್ಯೋ ದಿನ ದೊಡ್ಡದಾಗ್ಬೇಕಿತ್ತಂತೆ. ಯಾಕೆ ತಿನ್ನಲ್ವಾ ನೀವು? ಅವರೊಬ್ಬರೇ ಮಾಡ್ಕೊಂಡು ತಿನ್ಬೇಕಷ್ಟೆ. ಇದು ಎಲೆ ಕೀಳ್ಬೇಕು. ಅದು ಪೂಜೆಗೆ, ಲಕ್ಷ್ಮಿ ಗಿಡಕ್ಕೆ. ಓ ಅಲ್ಲಿ ಎಳ್ಳಿಕಾಯಿ ಲೈಕ್ ಸಿಮಿಲರ್ ಟು ನಿಂಬೆಹಣ್ಣು. ನೋ ನಿಂಬೆಹಣ್ಣು ಥರನೇ ಹುಳಿ ಅದ್ರಲ್ಲಿ ಉಪ್ಪಿನಕಾಯಿ ಮಾಡ್ತಾರಲ್ಲ ಅಷ್ಟೇ. ಹತ್ರ ಎಟ್ಗಲ್ಲಮ್ಮ. ಏಯ್ ಏನು ಎತ್ತುತ್ತಾ ಇಲ್ಲ ಬಿಡು. ಏನು ಎತ್ಬಿಡ್ತಾರೆ. ಇಲ್ಲ ನೋಡಿ, ಮಿನಿ ಟೊಮೊಟೊ ನೋಡಿದ್ದೀನಿ ನೀನು? ಯಾವುದು ಮಿನಿ ಟೊಮೊಟೊ ಅಂತ ತಲೆ ಅಲ್ಲೋಡಲ್ಲಿ ದಡ್ಡಿ ಟೊಮೊಟೊ ಹಣ್ಣು ಚರಿ ಟೊಮೊಟೊ ಹಣ್ಣು ಕಿತ್ಕೊಡ್ತೀನಿ. ಇಲ್ಲಿದೆ ಇರು ಮಗ. ಟೊಮೊಟೊ ಅದು ತೊಳಿಬೇಕು, ಅದನ್ನು ಕ್ಲೀನ್ ಇರು ನಾನು ಕಿತ್ಕೊಡ್ತೀನಿ. ಅಲ್ಲಿವರೆಗೂ ಸುಮ್ಮನೆ ಇರು. ಎಲ್ಲಿ ಅಂತ ಬರಬೇಡ ಹಂಗೆ. ಸಾಕು. ಇಲ್ಲಿ ಟೊಮೊಟೊ ತೊಳಿಬೇಕು. ತಡಿ ಇಟ್ಕೊಳ್ಳಿ. ಈ ಏನು ಹೋಗಿರೋವೆಲ್ಲ ಯಾಕೆ ಕಿತ್ತೆ? ಅದು ಕೀಳುವಾಗ ಹೋಗಿರೋದು. ಹಂಗೆಲ್ಲ ಕೀಳೋದು. ನಾನು ಕ್ಲೀನಾಗಿ ಕಿತ್ಕೊಡ್ತೀನಿ. ಹೋಗಿ ಏನು ಅಜ್ಜಿ ಕೈಲಿ ಕವರ್ ಇಸ್ಕೊಬರೋಕೆ ಸೊಪ್ಪು. ಸೂಪರ್ ಇದೆ ತಿನ್ನು. ವಾಶ್ ಮಾಡಿದೆ ತಿನ್ನು. ಈ ಕಡೆ ತಿರ್ಗು. ಸೂಪರ್ ಇದೆ. ಎಲ್ಲಿ ತಿಂತವಳ? ಸರಿ ಈ ಕಡೆ ನೋಡು. ತಿಂತಿದ್ಯಾ? ಅಮ್ಮಂಗೆ ತೋರಿಸ್ತೀನಿ ನೋಡು. ಅವ ಉಗುಳಿದ್ಲು ಹುಳಿ. ನೀನು ಬಂದಿಲ್ಲ, ಬರ್ತಾ ಇದ್ದೀನಿ. ಇಲ್ಲೇ ಇದಲ್ಲ ಬುಲ್ಲದಲ್ಲ. ಹಾಂ ಎಲ್ಲಿ ಖಾರ ಮಗ್ನೆ ಹುಷಾರು. ನಂಗ ಥ್ಯಾಂಕ್ ಯು. ಮತ್ತೆ ಸಾಕು ಬಿಡು, ಒಂದ ನಿಂಗೆ ಕೀಳಕ್ಕಾಗಲ್ಲ. ಖಾರ ಮಗ್ನೆ ಮೆಣಸಿನ್ಕಾಯಿ
ಇಲ್ಲೊಂದಿದೆ. ಯಾಕೆ ಕೀಳ್ತಾ ಇದೀಯಾ ಅಷ್ಟೊಂದು? ನಮ್ಮ ಮನೇಲಿದೆ. ಇಲ್ಲ, ಅಯ್ಯೋ ಕಿತ್ಬಿಟ್ಟು ಕೆಳಗೆ ಹಾಕ್ತಾವಳೆ ಮೆಣಸಿನ್ಕಾಯಿ ಎಲ್ಲ. ಎತ್ಕೋ ಅಲ್ಲಿ ಮನೆಗೆ ಎತ್ಕೊಂಡು ಹೋಗೋಣ. ಎತ್ಕೋ, ಅದಕ್ಕೆ ಕಿತ್ಕೋ, ಅದನ್ನೆಲ್ಲ ಎತ್ಕೋ. ಏನಕ್ಕೆ ದಪ್ಪ ಸಿಕ್ಕಿಲ್ಲ ಅವು. ಗೊತ್ತಾಗ ಕಾಣಿಸಲ್ಲ ಅವ್ರಿಗೆ. ಮೇಲ್ಗಡೆ ಇದಾವ್ ಮೇಲೆ. ನೀನೇ ಹತ್ಬಿಡು ಮೇಲೆ. ಮುಳ್ಳಿರುತ್ತಾ? ನಾವು ಆಚೆ ಸೊಪ್ಪು ಅದು ನಮ್ಗೆ ಮನೆಗೆ ಏನು ಬೇಕೋ ಅದೆಲ್ಲ ಕಿತ್ಕೊಳ್ಳೋ ಅಷ್ಟರಲ್ಲೇ ಅಕ್ಕ ಅಡುಗೆ ರೆಡಿ ಮಾಡಿದ್ರು. ಸೊ ಊಟ ಮಾಡ್ಕೊಂಡು ನಾವು ಹೊರಟ್ವಿ. ಮುಂದೆ ತೋರಿಸ್ತೀನಿ ಎಷ್ಟೆಲ್ಲ ನಾವು ಎತ್ಕೊಂಡು ಬಂದ್ವಿ ಅಂತ. ಆ್ಯಂಡ್ ಮುಂದೆ ಹಂಡೆ ಒಲೆನೂ ತೋರಿಸ್ತೀನಿ. ಮಾರಿದೆ ನೋಡಿ, ಅದು ನಮ್ಮ ಕಡೆ ಕಡಿಮೆ, ಬಟ್ ಇಲ್ಲಿ ಎಲ್ಲ ಮನೆ ಹಳ್ಳಿಗಳಲ್ಲೂ ಇರುತ್ತೆ. ಅಡುಗೆಗೆ ಒಲೆನಾ ಇಲ್ಲ ಮಾಡ್ತಾರ. ಮನೆ ಕಟ್ಟದಾಗ ಹಾಕಿದ ಅವಾಗ ಮಾಡೋರು ಗ್ಯಾಸ್ ಎಲ್ಲ ಹಚ್ಚ ಬರಕ್ಕಿಲ್ವಲ್ಲ ಅಕ್ಕನ್ಗೆ. ಈಗ ಹೇಳ್ತಾರೆ ಇವಾಗ ಗೊತ್ತಿಲ್ಲ, ಈಗ ಗ್ಯಾಸ್ ಅಲ್ಲಿ ಮಾಡ್ಕೋತಾರೆ. ಹಂಡೆ ಒಲೆ ಇಲ್ಲ. ತೋರಿಸು ಹಂಡೆ ಒಲೆ ತೋರಿಸು ಅಂತ. ಎಲ್ಲಿದೆ ನೋಡು. ಕೈ ಕೆಳಗೆ ಒಲೆ ಬಿಸಿ ಇರ್ತತೆ. ಕೈ ತೊಳ್ಕೊ ಈ ಕಡೆ ಕೆಳಗೆ. ಇನ್ನೂ ಸುಡುತ್ತಾ ನೀರು. ಅವ್ರು ಬಿಸಿನೀರು ಬಾ. ಚೆನ್ನಾಗಿಲ್ಲ ಬಾ. ಬೇಸಿ ಇಲ್ಲಿಂದ ಕಟ್ಗೆ ಹಾಕೋದು. ಒಲೆ ಆರೋಗ್ಯ ಇದ್ರೂ ನೀರು ಬಿಸಿ ಆಗಿದೆ. ನಿಯರ್ಲಿ 7 to 8 ಮನೆಗಳನ್ನ ಓಡಾಡಿದ್ವಿ. ಸೊ ಅಂದರೆ ಹೋದಾಗೆಲ್ಲ ಹೋಗಿ ಮಾತಾಡ್ಸ್ಕೊಬರೋ ಥರ. ಇದೆಲ್ಲ ನಮ್ಮ ಅಮ್ಮ ಮನೆ, ಲೈಕ್ ತವ್ರ ಮನೆ. ಅಂದರೆ ಜಗ್ಗಿಯವ್ರ ಅಮ್ಮ ಇದ್ದಾರಲ್ಲ, ಸೊ ಅವ್ರ ತವ್ರ ಮನೆ ಇದೆಲ್ಲ. ಹೋದರೆ ಒಂದು 8-10 ಮನೆ ಎಲ್ಲ ಓಡಾಡಬೇಕು. ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ಏನೇನೆಲ್ಲ ಎತ್ಕೊಬಂದ್ವಿ ಅಂತ. ಆ್ಯಂಡ್ ಯಾ, ದಿಸ್ ಇಸ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಊರಿಗೆಲ್ಲ ಹೋದರೆ ಇಷ್ಟೊಂದು ತರಕಾರಿ ಎಲ್ಲ ಫ್ರೀಯಾಗಿ ಸಿಗುತ್ತೆ ಆ್ಯಂಡ್ ಹೈಜಿನಾಗಿ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್.